ನಮಸ್ಕಾರ ವೀಕ್ಷಕರೇ, ನಮ್ಮ ಒಂದು ಕಾರ್ಯಕ್ರಮಕ್ಕೆ ನಮಗೆ ಆತ್ಮೀಯವಾದ ಸ್ವಾಗತ. I have seen miracles happening to men and women throughout the world with the power of subconscious mind ಎಂದು ಜೋಸೆಫ್ ಮರ್ಫಿ ಅವರು ಹೇಳ್ತಾರೆ ತಮ್ಮ ಒಂದು ಪುಸ್ತಕದಲ್ಲಿ. ಹಿಂದಿನ ಸಂಚಿಕೆಯಲ್ಲಿ ನಾವು ಅವಚೇತನ ಮನಸ್ಸಿನ ಬಗ್ಗೆ ತುಂಬ ಮಾತಾಡಿದ್ದೀವಿ. ಅದಕ್ಕೊಂದು ಲಾಜಿಕ್ ರೀಸನಿಂಗ್ ಕೊಟ್ಟು ಅದಕ್ಕೆ ನಾವು ಹೇಳಿದರೆ ಅದು ಎಕ್ಸೆಪ್ಟ್ ಮಾಡುತ್ತೆ ಅಂತ ಹೇಳಿ. ಇನ್ನಷ್ಟು ಮಾಹಿತಿಯನ್ನು ಪಡೆದುಕೊಳ್ಳೋಣ ನಮ್ಮ ಭಾರತಿ ಅಕ್ಕನವರನ್ನು. ಬನ್ನಿ, ಆಗಿದ್ರೆ ಅವರನ್ನು ಸ್ವಾಗತಿಸೋಣ. ನಮಸ್ಕಾರ ಅಕ್ಕ. ಓಂ ಶಾಂತಿ. ಕಳೆದ 2 ಸಂಚಿಕೆಯಿಂದ ನಾವು ಅವಚೇತನ ಚೇತನ ಮನಸ್ಸಿನ ಬಗ್ಗೆ ತುಂಬ ಮಾತಾಡ್ತಾ ಇದ್ದೀವಿ ಅಕ್ಕರೆ. ತಾವು ಹೇಳ್ಕೊಟ್ರಿ, ನಾವು ಯಾವುದೇ ವಿಚಾರಗಳನ್ನು ಹಾಕಬೇಕಾದ್ರೆ ಒಂದು ಲಾಜಿಕ್ ಆಗಿ ಒಂದು ರೀಸನಿಂಗ್ ಕೊಟ್ಟು ಅವಚೇತನ ಮನಸ್ಸಿನೊಳಗಡೆ ಹಾಕಬೇಕು ಅಂಥೇಳಿ. ಒಂದು ಸತಿ ನಾವು ಲಾಜಿಕ್ ಕೊಟ್ಟು ಅದರಲ್ಲಿ ಹಾಕಿದರೆ ಅದು ಪುನಃ ಅಂದರೆ ಅಕ್ಸೆಪ್ಟ್ ಮಾಡುತ್ತಾ, ಹೇಗೆ? ನೀವು ಯಾವ ವಿಷಯದ ಬಗ್ಗೆ ಹಾಕಿರ್ತೀರಾ ಅದು ಮಾತ್ರ ಅದು ರಿಸೀವ್ ಮಾಡ್ಕೊಂಡಿರ್ತದೆ. ನಾಳೆ ದಿವಸ ಮತ್ತೊಂದು ಪರಿಸ್ಥಿತಿ ಬಂದಾಗ ಮತ್ತೆ ಅದರ ಅನುಗುಣವಾಗಿನೇ ನೀವು ಲಾಜಿಕ್ ಆಗಿ ನಿಮ್ಮ ಮನಸ್ಸಿನ ಜೊತೆಗೆ ನೀವು ಮಾತಾಡಬಹುದು. ಈಗ ಮಾನಸ ನಿನ್ನ ಜೀವನದಲ್ಲಿ ಏನಾದರೂ ಘಟನೆಗಳು ಸಣ್ಣ ಪುಟ್ಟ ನಡೆದಿರುತ್ತೆ ಅಲ್ವಾ? ನೀನು ಬಹಳಷ್ಟು ದುಃಖ ಆದಾಗ ಅಥವಾ ತುಂಬ ಬೇಸರ ಆದಾಗ, ಮನಸ್ಸು ತುಂಬ ವ್ಯಾಕುಲ ಆದಾಗ ಏನ್ ಮಾಡ್ಬೇಕಂತ ಇಷ್ಟಪಡ್ತೀಯ? ಆ ಸಂದರ್ಭದಲ್ಲಿ ನೀನು ಹೇಗಿರ್ಬೇಕಂತ ಇಷ್ಟಪಡ್ತೀಯ? ನನ್ನ ಮನಸ್ಸು ತುಂಬ ಖಿನ್ನ ಆದಾಗ, ಖಿನ್ನತೆಗೆ ಒಳಗಾದಾಗ ಮ್ಯೂಸಿಕ್ ಕೇಳಬೇಕು ಅನ್ಸುತ್ತೆ, ಗಾರ್ಡನಿಗೆ ಹೋಗ್ಬೇಕು ಅನ್ಸುತ್ತೆ, ಪ್ರಕೃತಿ ಸೌಂದರ್ಯ, ನೇಚರ್, ಫಾಲ್ಸ್ ಅಲ್ಲೆಲ್ಲ ಹೋಗ್ಬೇಕು ಅನ್ಸುತ್ತೆ. ಒಬ್ಳೇ ಇರ್ಬೇಕನ್ಸುತ್ತೆ ಅಲ್ವಾ? ಏನಾದ್ರೂ ನಿನ್ ಮನಸ್ಸು ಖಿನ್ನತೆಗೆ ಒಳಗಾದಾಗ ಒಬ್ಳೇ ಇರ್ಬೇಕು. ಯಾರ ಜೊತೆಗೂ ಮಾತಾಡಕ್ ಇಷ್ಟ ಆಗೋದಿಲ್ಲ. ಫೋನ್ ಬಂದಿರುತ್ತೆ, ವರಿ ಮಾಡ್ಕೋಬೇಡ, ಡೋಂಟ್ ವೆರಿ ಅಂತ, ಓಕೆ ಓಕೆ ಅಂತ ಹೇಳಿ ನೀನು ಕಟ್ ಮಾಡ್ಬಿಡ್ತೀಯ. ಹೆಚ್ಚಿಗೆ ಅವ್ರ ಜೊತೆಗೆ ಮಾತಾಡಕ್ ನಿನ್ಗೆ ಇಷ್ಟ ಆಗೋದಿಲ್ಲ. ಹೌದು. ಈಗ ನೀನು ಗಾರ್ಡನಿಗೆ ನಾನು ಹೋಗ್ಬೋದು ಅಂತ ಹೇಳ್ತೆ ಅಲ್ವಾ? ಆ ಗಾರ್ಡನ್ ನಲ್ಲೂ ಸಹ ಒಬ್ಳೇ ಇರ್ಬೇಕಂತೀಯ ಅಥವಾ ಬೇರೆ ಯಾರಾದ್ರೂ? ಒಬ್ಳೇ ಇರ್ಬೇಕಂತ ನಿನಗೆ ಮನಸ್ಸಿಗೆ ಇಷ್ಟ ಆಗುತ್ತೆ. ಈಗ ಗಾರ್ಡನ್ ಎಲ್ಲೂ ಸಿಕ್ಕಿಲ್ಲ ಅಂದಾಗ ಒಬ್ಳೇ ರೂಮ್ ನಲ್ಲಿ ಇರ್ತೀಯ ತಾನೆ? ಒಬ್ಳೇ ರೂಮ್ ನಲ್ಲಿ ಇದ್ದಾಗ ಏನ್ ಮಾಡ್ತೀಯ? ನನ್ನಷ್ಟಕ್ಕೆ ನಾನೇ ಮಾತಾಡ್ತೀಯ. ಏನಂತ ಮಾತಾಡ್ಕೊಂತೀಯ? ಹೀಗಾಗಬಾರ್ದಾಗಿತ್ತು, ಹೀಗಾಯಿತು, ಅಥವಾ ನಾನು ಈ ಸಿಚುವೇಶನಿಗೆ ಹಿಂಗೆ ರೆಸ್ಪಾಂಡ್ ಮಾಡಬಾರ್ದಾಗಿತ್ತು, ನಾನು ಅವ್ರ ಜೊತೆ ಹಿಂಗೆ ಬಿಹೇವ್ ಮಾಡಬಾರ್ದಾಗಿತ್ತು, ಅವ್ರು ನನ್ನ ಜೊತೆ ಹಿಂಗೆ ಬಿಹೇವ್ ಮಾಡಬಾರ್ದಾಗಿತ್ತು, ಒಂದು ಕಾನ್ಫ್ಲಿಕ್ಟ್ ನಡೆಯುತ್ತೆ. ಇನ್ನೊಟ್ಟಿಗೆ ನೀನು ಮಾತಾಡಕ್ ಶುರು ಮಾಡ್ತೀಯ ತಾನೆ? ಆಮೇಲೆ ಅದರಲ್ಲಿ ಲಾಜಿಕ್ಕು ಇರುತ್ತೆ. ನೀನ್ ಮಾತಾಡುವಾಗ ಲಾಜಿಕ್ ಮೀನಿಂಗ್ ಏನು? ಅವ್ರು ಹಾಗೆ ಮಾಡಿದ್ದಕ್ಕೆ ನಾನ್ ಮಾಡಿದ್ದೀನಿ, ನಂದೇ ತಪ್ಪ ಅಂತ ನೀನ್ ಹೇಳ್ತಿರ್ತೀಯೋ? ನಾನು ಲಾಜಿಕ್ ಕೊಡ್ತೇನೆ ನಿಜವಾಗ್ಲು. ಆಮೇಲೆ ಕನ್ನಡ ಮುಂದೆ ನಿಂದಿರ್ತೀಯ. ಕನ್ನಡ ಮುಂದೆ ನಿಂತ್ಕೊಂಡು ಸುಮ್ನೆ ನಿನ್ನೊಟ್ಟಿಗೆ ನೀನ್ ಬೈಕೊಂತಿರ್ತೀಯ, ಮಾತಾಡ್ತಿರ್ತೀಯ. ಇದು ಎಲ್ಲ ನಮ್ಮ ಅವಚೇತನ ಮನಸ್ಸಿಗೆ ಹೋಗುವಂತ ಒಂದು ವೇ. ನಿನ್ಗೆ ಆ ತರ ಮಾತಾಡ್ಕೊಂಡಾಗ, ಆ ತರ ನೀನು ವರ್ತನೆ ಮಾಡಿದಾಗ ಸ್ವಲ್ಪ ನಿನಗೆ ರಿಲ್ಯಾಕ್ಸ್ ಆಗ್ತದೆ. ನಿನ್ನ ಮನಸ್ಸು ಹಗುರವಾಗುತ್ತೆ. 1 ಅವರ್ 2 ಅವರ್ ಬಿಟ್ಟಾದ್ಮೇಲೆ ಮತ್ತೆ ಒಂದು ಸ್ಥೀಮಿತದಲ್ಲಿ ಬರ್ತೀಯ. ಆಮೇಲೆ ನೀನು ಬೇರೆ ಒಟ್ಟಿಗೆ ಮಾತನಾಡೋಕ್ ಶುರು ಮಾಡ್ತೀಯ. ಫಸ್ಟಿಗೆ ಅವಚೇತನ ಮನಸ್ಸನ್ನ ಸರಿ ಮಾಡಬೇಕು ಅಂತ ನಾನು ಹೇಳ್ತಿರೋದು. ಅವಚೇತನ ಮನಸ್ಸು ಸರಿ ಮಾಡೋದಕ್ಕೆ ಮೊದಲನೆಯ ವೇ ಅಂದ್ರೆ ದಾರಿ ನಮಗೆ ನಾವು ಮಾತಾಡ್ಕೊಳೋದು. ಹೇಗ್ ಮಾತಾಡ್ಕೊಳೋದು? ಲಾಜಿಕ್ ಆಗಿ ಮಾತಾಡ್ಕೊಳೋದು. ಅವಾಗ ನಮ್ಮ ಅವಚೇತನ ಮನಸ್ಸು ಹೀಗಿದೇನಾ, ಓಕೆ. ಯಾಕೆಂದ್ರೆ ತುಂಬಾನೇ ನಿನಗೆ ತೊಂದರೆ ಕೊಡ್ತಿರೋದು ನಿನ್ನ ಅವಚೇತನ ಮನಸ್ಸೇ. ಫಸ್ಟ್ ಅದನ್ನ ತಿಳ್ಕೋಬೇಕು. ನಿನ್ಗೆ ತುಂಬಾ ತೊಂದರೆ ಕೊಡ್ತಾ ಇರೋದು, ನಿನ್ನ ಒಳಗಡೆ ಗೊಂದಲ ಆಗ್ತಾ ಇರೋದು, ಖಿನ್ನತೆಗೆ ಒಳಪಟ್ಟಿರೋದು ನಿನ್ನ ಅವಚೇತನ ಮನಸ್ಸಿನಿಂದ ನೀನಾಗಿದೀಯಾ. ಹೌದೌದು. ಯಾರಾದ್ರೂ ಬೈದ್ರೆ ನನಗೆ, ಅವ್ರು ಬೈದು ಹೊರಟೋಗ್ತಾರೆ. ಆಮೇಲೆ ಆ ಸಿಚುವೇಶನ್ ನಡೆದಾಗ ಅಷ್ಟು ತೊಂದರೆ ಆಗಿರೋಲ್ಲ ನನಗೆ. ಆ ಸಿಚುವೇಶನ್ ನಾನು ಮತ್ತೆ ಪುನಃ ಯೋಚಿಸಿ ಇನ್ನೊಂದ್ಸತಿ ಸಬ್ಕಾನ್ಷಿಯಸ್ ಮೈಂಡಿಗೆ ಹಾಕೊಂಡಾಗ ಇನ್ನೂ ಹೆಚ್ಚು ನೋವಾಗುತ್ತೆ.
ಎಸ್, ಅದು ಬಾರಿ 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 ನಿನಗೆ ಅದೇ ರಿಪೀಟ್ ಅನ್ನ ಮಾಡ್ತಾ ಇರ್ತದೆ. ಅದಕ್ಕೆ ಪುಲಿಸ್ ಸ್ಟಾಪ್ ಹಾಕ್ಬೇಕು ಅಂತ ನೀನ್ ಹೇಳ್ತಿರ್ತೀಯ, ಪುಲಿಸ್ ಸ್ಟಾಪ್ ಇರೋದಿಲ್ಲ ಅದಕ್ಕೆ. ಆವಾಗ ನಿನ್ನೊಟ್ಟಿಗೆ ನೀನು ಮಾತಾಡೋಕ್ ಶುರು ಮಾಡ್ತೀಯ, ನಿನಗೆ ಗೊತ್ತಿಲ್ಲದ ಹಾಗೆ ಮಾತಾಡ್ತೀಯ. ಮತ್ತೆ ಅದೆಲ್ಲ ಅವಚೇತನ ಮನಸ್ಸಿನ ಒಳಗಡೆ ಹೋಗುತ್ತೆ. 1 ತಾಸು 2 ತಾಸು ನಿನ್ನೊಟ್ಟಿಗೆ ನೀನೇ ಮಾತಾಡ್ಕೊಂಡಾದ ಮೇಲೆ ನಿನ್ನ ಅವಚೇತನ ಮನಸ್ಸು ಸ್ಥಿರ ಆದಾಗ ನಂತರ ನೀನು ಬಾಗಿಲು ತೆಗೆದು ಹೊರಗೆ ಹೋಗಿ ನಿಮ್ಮ ತಾಯಿಗೆ ಹೇಳ್ತೀಯ, ಇವತ್ತೇನು ಅಡುಗೆ ಮಾಡಿದೀಯಾ ಅಂತ. ಯಾಕಂದ್ರೆ ಅವರಿಗೂ ಗೊತ್ತಾಗುತ್ತೆ ಖಿನ್ನತೆಗೆ ಒಳಪಟ್ಟಿದ್ದಾಳೆ, ಸ್ವಲ್ಪ ರಿಲ್ಯಾಕ್ಸ್ ಆಗಲಿ, ಒಬ್ಳೇ ಇರಲಿ ಅಂತ. ಒಬ್ಳೇ ಇರೋದು ಉದ್ದೇಶ ಏನಾಯ್ತು ಅಲ್ಲಿ? ನಿನ್ನ ಒಳಗಿನ ಅವಚೇತನ ಮನಸ್ಸಿನ ಜೊತೆಗೆ ಮಾತಾಡೋದು ಅಂತ ಅರ್ಥ. ಅದು ಈಗ 1 hour 2 hour ಅಂತ ಹೇಳ್ತಾ ಇದ್ರೆ ಕೆಲವೊಬ್ರು ಇನ್ನೂ ಹೆಚ್ಚು ಟೈಮು ತಗೋಬೋದಾ ಅಥವಾ ತಗೊಳ್ತಾರಾ? ಆದ್ರೆ 2 hours ಮಿನಿಮಮ್ ಸಾಕು. ಸಾಕು. ಹೆಚ್ಚಿಗೆ ಮಾತಾಡಕ್ಕಾಗೋದಿಲ್ಲ ಅವರೊಟ್ಟಿಗೆ. ಅವರು 2 hour ಆದ್ಮೇಲೆ ಮತ್ತೆ ಬೇರೆಯವ್ರ ಜೊತೆಗೆ ನಾವು ಮಾತಾಡ್ಬೇಕು ಅಂತ ನಮಗೆ ಸಂಕಲ್ಪ ಶುರುವಾಗುತ್ತೆ. 2 ತಾಸು ಸಾಕಾಗುತ್ತೆ. ಆಮೇಲೆ ಮತ್ತೆ ನಾವು ಅವ್ರ ಜೊತೆಗೆ ಸರಿಯಾಗೇ ಇರ್ತೀವಿ. ಓಕೆ, ನಾನ್ ಮಾಡಿದ್ದು ತಪ್ಪು, ನೀವು ಮಾಡಿದ್ದು ತಪ್ಪು, ಅಲ್ಲಿಗೆ ನಾನೀಗ ಏನ್ ಮಾಡ್ಬಿಟ್ಟೆ, ಪೊಲೀಸ್ ಸ್ಟಾಪ್ ಅನ್ನ ಇಟ್ಬಿಟ್ಟೆ ಅಂತ. ಈಗ ಖಿನ್ನತೆಗೆ ಒಳಗಾದಾಗ ಅಥವಾ ಯಾರಾದರೂ ಬೈದಾಗ ನಾನು ಏಕಾಂತದಲ್ಲಿ ಹೋಗಿ 1 hour 2 hour ಸ್ಪೆಂಡ್ ಮಾಡಿ ನನಗಷ್ಟೇ ನಾನು ಮಾತಾಡಿಕೊಂಡು ಹೊರಗೆ ಬರ್ತೇನೆ ಅಂತ ಹೇಳಿದರೆ, ಸಬ್ಕಾನ್ಷಿಯಸ್ ಮೈಂಡಿಗೆ ನಾವು ದಿನಾಗ್ಲೂ ಅಂದರೆ ಡೈಲಿ ಮಾತಾಡೋ ಅವಶ್ಯಕತೆ ಇದೆಯಾ ಅಂತ ಹೇಳಿ? ಹಾ, ಈಗ ನಿಮ್ಮ ತಾಯಿ ನಿನ್ನ ಜೊತೆಗೆ ಪ್ರತಿನಿತ್ಯ ಮಾತಾಡ್ತಾರೆ ಅಲ್ಲೋ, ನಿನಗೆ ಅವಶ್ಯಕತೆ ಇಲ್ಲ. ಆದರೆ ಯಾರಿಗೆ ಅವಶ್ಯಕತೆ ಇದೆ? ನಿನ್ನ ತಾಯಿಗೆ ಅವಶ್ಯಕತೆ ಇದೆ ನಿನ್ನ ಜೊತೆಗೆ ಮಾತಾಡಕ್ಕೆ. ಯಾಕಂದ್ರೆ ನೀನು ಅವ್ರ ಮಗಳಾಗಿದೀಯ. ಹಾಗೇನೆ ಪ್ರತಿನಿತ್ಯ ನನ್ನ ಅವಚೇತನ ಮನಸ್ಸಿಗೆ ನಾವು ಮಾತಾಡೋದ್ರಿಂದ ಅದು ಖಿನ್ನತೆಗೆ ಒಳಗಾಗ್ಬೇಕಂತೇನಿಲ್ಲ. ಈಗ ನೀನು ಇವತ್ತು ಇಡೀ ದಿನ ತುಂಬಾ ಒಳ್ಳೆ ಒಳ್ಳೆ ಕೆಲಸಗಳನ್ನ ಮಾಡ್ಬಿಟ್ಟಿದೀಯ. ಓಕೆ, ತುಂಬಾ ನಿನ್ನನ್ನ ಎಲ್ಲರೂ ಪ್ರಶಂಸೆ ಮಾಡಿದ್ರು, ಗುಡ್ ಗುಡ್ ಅಂತ. ಹಾಗಂದ್ಮೇಲೆ ಯಾಕೆ ನೀನು 10 ನಿಮಿಷ ನಿನ್ನ ಅವಚೇತನ ಮನಸ್ಸಿಗೆ ಮಾತಾಡಬಾರ್ದು? ನೋಡು, ಇವತ್ತು ನೀನು ತುಂಬಾ ಒಳ್ಳೆ ಕೆಲಸ ಮಾಡಿದೀಯ, ವೆರಿ ಗುಡ್. ನಿನ್ಗೆ ಎಲ್ಲರೂ ಇವತ್ತು ಪ್ರಶಂಸೆ ಮಾಡಿದ್ರು. ಹಾಗಂದ್ಮೇಲೆ ನಾಳೆನು ನೀನು ಹೇಗಿರ್ಬೇಕು? ಚೆನ್ನಾಗಿರೋ ಕೆಲಸನೇ ಮಾಡ್ಬೇಕು. ರೀಡ್ ಅಂತೂ ಮಾಡ್ಬೇಕಲ್ಲ. ನನ್ನ ಉದ್ದೇಶ ಏನಿದೆ ಅಂದ್ರೆ ಪ್ರತಿನಿತ್ಯ ನಿಮ್ಮ ಒಳಗಿನ ಅವಚೇತನ ಮನಸ್ಸಿನ ಜೊತೆಗೆ ಮಾತನಾಡುವುದರಿಂದ ಮುಂದಿನ ತಪ್ಪುಗಳು ನಡೆಯೋದಕ್ಕೆ ಆಸ್ಪದ ಇರುವುದಿಲ್ಲ. ಇದು ಯಾವಾಗ ಬೇಕಾದ್ರೂ ಮಾತಾಡ್ಬೋದಾ? ಅಂದ್ರೆ ರಾತ್ರಿ ನೀವು ಹೇಳಿದ್ರಿ, ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಮತ್ತೆ ಎದ್ದ ತಕ್ಷಣ ಸಬ್ಕಾನ್ಶಿಯಸ್ ಮೈಂಡ್ ಅವೇಕ್ ಆಗಿರುತ್ತೆ ಅಂತ ಹೇಳಿ. ಅಂದ್ರೆ ಈ ತರ ನಾವು ಕನ್ವರ್ಸೇಷನ್ ಮಾಡ್ಬೇಕಾದ್ರೆ ಯಾವಾಗ ಬೇಕಾದ್ರೂ ಮಾಡ್ಬೋದು, ಎನಿ ಟೈಮ್. ಯಾಕಂದ್ರೆ ಅದು ಹೊರಗಿಲ್ಲ, ಒಳಗಿದೆ. ಆದ್ರೆ ಮಾತನಾಡುವಾಗ ಏಕಾಗ್ರತೆ ಇದ್ದಾಗ ಮಾತ್ರ ಒಳಗ್ ಹೋಗುತ್ತೆ. ಈಗ ಸುಮ್ನೆ ಮಾಮೂಲಿಯಾಗಿ ನೀನ್ ಚೆನ್ನಾಗಿದೀಯಾ ಅಂದ್ರೆ ಅದು ಹೋಗೋದಿಲ್ಲ. ಅದು ಅದಕ್ಕೆ ಏಕಾಗ್ರತೆ, ಅಂತರಾಳ ಅಂತ ಹೇಳ್ತೀವಲ್ಲ, ಆವಾಗ ಅದು ಒಳಗಡೆ ಹೋಗೋಕೆ ಸಾಧ್ಯವಾಗುತ್ತೆ. ನಮ್ಮ ಅವಚೇತನ ಮನಸ್ಸಿಗೆ ನಾವು ಒಂದು ಲಾಜಿಕ್ ಆಗಿ ಒಂದು ರೀಸನಿಂಗ್ ಕೊಟ್ಟು ಮಾತಾಡಬೇಕು ಅಥವಾ ಒಂದು ಸಮಯ ತಕ್ಕೊಂಡು ಯಾವಾಗ ಬೇಕಾವಾಗ ನಾವು ಮಾತಾಡ್ಬೋದು ಏಕಾಂತದಲ್ಲಿ ಅಂತ ಹೇಳಿ 1ನೇ ವಿಧಾನ ತಾವು ಹೇಳ್ಕೊಟ್ರಿ. ಇನ್ನು 2ನೇ ವಿಧಾನ ಯಾವುದಕ್ಕೂ? ಇದು 1ನೇ ವಿಧಾನ ನಿನಗ್ ನೀನೇ ಮಾತಾಡ್ಕೊಳೋದು. ಓಕೆ, 2ನೇ ವಿಧಾನ ಇದೆಯಲ್ಲ, ಇದು ಬೇರೆಯವರಿಂದ ಅಥೆಂಟಿಕ್ ಆಗಿ ಮಾತನಾಡುವಂಥವರು. ಕೆಲವರು ಮಾತ್ರ ನಿನಗೆ ಇಷ್ಟ ಆಗೋರು ಇರ್ತಾರೆ. ಅವರ ಮಾತುಗಳು ತುಂಬಾ ಅಥೆಂಟಿಕ್ ಆಗಿರುತ್ತೆ. ಈಗ ನೀನು ಅವರಿಗೆ ತುಂಬಾ ಗೌರವ ಕೊಡ್ತಾ ಇರ್ತೀಯ. ಓಕೆ, ಆ ಗೌರವ ಕೊಡ್ತಾ ಇರುವಂತಹ ಮನುಷ್ಯರು ನಿನಗೆ ಅಥೆಂಟಿಕ್ ಆಗಿ ಯಾವುದಾದ್ರೂ ಒಂದು ಮಾತನ್ನ ಹೇಳಿದ್ರು, ಮಾನಸ ನೀನು ಇನ್ಮುಂದೆ ತುಂಬಾ ನಿದ್ದೆ ಮಾಡೋದಿಲ್ಲ, ನೀನು ತುಂಬಾ ಜಾಗೃತಳಾಗಿರ್ತೀಯ. ಅಂದ್ರೆ ಕೆಲವರಿಗೆ ತುಂಬಾ ನಿದ್ದೆ ಬರ್ತಾ ಇರುತ್ತೆ. ಅದು ಕೆಲವರಲ್ಲೂ ಒಂದೊಂದು ವೀಕ್ನೆಸ್. ಮಾಮೂಲಿಯಾಗಿ ಎಲ್ಲರೂ ಹೇಳಿದ್ರೆ ನೀನು ರಿಸೀವ್ ಮಾಡ್ಕೊಳಂಗಿಲ್ಲ. ನಿನ್ನ ಒಳಗಿನ ಅವಚೇತನ ಮನಸ್ಸು ಬೇರೆಯವ್ರು ಯಾರಾದ್ರೂ ಹೇಳಿದ್ರೆ ನೀನು
ಮಲಗಬೇಡ ಅಂದ್ರೆ ನೀನ್ ಯಾರು ಕೇಳೋರು ಅಂತ ಹೇಳ್ತೀಯ. ಆದ್ರೆ ನಿನಗೆ ಗೌರವವನ್ನ ನೀನು ಕೊಡುವಂತಹ ವ್ಯಕ್ತಿ ಅಥೆಂಟಿಕ್ ಆಗಿ ನಿನ್ಗೆ ಯಾವುದಾದ್ರೂ ಒಂದು ಮಾತನ್ನ ಹೇಳಿದಾಕ್ಷಣ ನಿನ್ನ ಒಳಗಡೆ ಹೋಗ್ಬಿಡುತ್ತೆ. ಅವಚೇತನ ಮನಸ್ಸು ಅದನ್ನ ಸ್ವೀಕಾರ ಮಾಡುತ್ತೆ. ಎಲ್ಲರೂ ಹೇಳಿದ್ದನ್ನ ನೀನು ಕೇಳೋದಿಲ್ಲ, ಕೆಲವರು ಹೇಳಿದ್ದನ್ನ ಮಾತ್ರ ನೀನು ಕೇಳ್ತೀಯ. ಆಗ ಮಾತ್ರ ಅದು ರಿಸೀವ್ ಆಗುತ್ತೆ. ಆದ್ರೆ ಅವ್ರ ಹತ್ರ ಹೋಗಿ ನಾವು ಮೊದಲೇ ಪ್ರಾಬ್ಲಮ್ ಶೇರ್ ಮಾಡ್ಕೋಬೇಕು. ಮಾಡ್ಕೊಂಡೇ ಇರ್ತೀಯ ನೀನು, ಅವ್ರ ಜೊತೆಗೆ ನೀನು ಒಡನಾಟ ಇರುತ್ತೆ. ಈಗ ನೋಡು, ನಾನು ನಿನ್ನನ್ನ ಹೇಳ್ತೀನಿ, ಒಬ್ಬ ಒಳ್ಳೆ ದೊಡ್ಡ ಸಂತ ಇದ್ದಾರೆ, ತುಂಬಾ ಶಕ್ತಿಶಾಲಿ ಅವರು, ಅವ್ರಿಗೆ ಹೇಳಿದ್ರೆ ಎಲ್ಲ ಆಗ್ಬಿಡುತ್ತೆ ಅಂತ ನೀನು ಆಲ್ರೆಡಿ ಪ್ರಿಪೇರ್ ಮಾಡ್ಕೊಂಡು ಕರ್ಕೊಂಡು ಹೋದಾಗ ನೀನು ಆಲ್ರೆಡಿ ಆ ಒಂದು ಸ್ಥಿತಿಯಲ್ಲೇ ಹೋಗಿರ್ತೀಯ. ಅವ್ರು ಹೇಳಿದ ತಕ್ಷಣ ಸರಿ ಇದೆ, ಇವ್ರು ಹೇಳೋದೆಲ್ಲ ಸರಿ ಇದೆ ಅಂದಾಗ ಅದೇನಾಗುತ್ತೆ, ನಮ್ಗೆ ಅವಚೇತನ ಮನಸ್ಸು ತಗೊಳಕ್ ಶುರು ಮಾಡುತ್ತೆ, ರಿಸೀವ್ ಮಾಡುತ್ತೆ. ಹಾಗಾಗಿ ಕೆಲವರು ಅಥೆಂಟಿಕ್ ಆಗಿ ಹೇಳೋರನ್ನು ನಮ್ಮ ಜೀವನದಲ್ಲಿ ಇಟ್ಕೋಬೇಕಾಗುತ್ತೆ. ಅದಕ್ಕೆ ಮೇನ್ ಅಂದ್ರೆ ನಿಮ್ ತಂದೆ ತಾಯಿ. ಗುರುವಿನ ಸ್ಥಾನದಲ್ಲಿ ಇನ್ಯಾರಾದ್ರೂ ಇದ್ರೆ, ಎಷ್ಟೋ ಜನ ರೋಲ್ ಮಾಡೆಲ್ಸ್ ಇರ್ತಾರೆ ನಮ್ಗೆ. ನಿಮ್ ಸ್ನೇಹಿತರು ಇರ್ಬೋದಲ್ಲ, ಕೆಲವರು ತಂದೆ ತಾಯಿ ಮಾತು ಕೇಳೋದಿಲ್ಲ. ಆ ಸ್ನೇಹಿತೆ ಹೇಳಿದಾಳೆ ಅಂದ್ರೆ ಸರಿ, ಅವಳು ಹೇಳಿದಾಳಲ್ಲ ನಾನು ಕೇಳ್ತೀನಿ. ಯಾಕಂದ್ರೆ ಆಲ್ರೆಡಿ ಅದು ಅವಚೇತನ ಮನಸ್ಸು ಆಕೆ ಹತ್ರ ಹೊಂದಾಣಿಕೆ ಆಗ್ಬಿಟ್ಟಿರುತ್ತೆ. ಎಲ್ಲರ ಲೈಫ್ ನಲ್ಲೂ ಒಬ್ರು ಮಾರ್ಗದರ್ಶನ ಮಾಡೋರು ಇದ್ದೇ ಇರ್ತಾರೆ ಅಂತ ಹೇಳಿ. ಸ್ನೇಹಿತ ಆಗ್ಬೋದು, ತಂದೆ ತಾಯಿ ಆಗ್ಬೋದು, ಗುರು ಆಗಿರ್ಬೋದು, ಟೀಚರ್ ಆಗಿರ್ಬೋದು. ಅದು ನಿಮ್ಮ ಅವಚೇತನ ಮನಸ್ಸು ಅವರನ್ನ ಏನ್ ಮಾಡಿರ್ಬೇಕು, ಸ್ವೀಕಾರ ಮಾಡಿರ್ಬೇಕು. ರೈಟ್. ಹಾಗಾಗಿ ಒಳ್ಳೆ ಸ್ನೇಹಿತರು ಸಿಗೋದು ಭಾಗ್ಯದಿಂದ, ಒಳ್ಳೆ ತಂದೆ ತಾಯಿಗಳು ಸಿಗೋದು ಭಾಗ್ಯದಿಂದ, ಒಳ್ಳೆ ಗುರು ಸಿಗ್ಬೇಕಂದ್ರೂ ಭಾಗ್ಯದಿಂದಾನೆ. ಯಾಕಂದ್ರೆ ನಿಮ್ಮ ಅವಚೇತನ ಮನಸ್ಸು ಅವ್ರ ಜೊತೆ ಕನೆಕ್ಷನ್ ಜೋಡಣೆ ಆಗ್ಬಿಟ್ಟಿರುತ್ತೆ ಅಲ್ಲ, ನಿಮ್ಮನ್ನ ಅವ್ರ ದಾರಿನೂ ತಪ್ಪಿಸ್ಬೋದಲ್ಲ. ಸರಿ ಇಲ್ಲದೆ ಇರೋರು ನಿನಗೆ ಸ್ನೇಹಿತರಾದ್ರೆ ನಿಮ್ಮನ್ನ ದಾರಿನೂ ತಪ್ಪಿಸ್ಬೋದಲ್ವಾ. ಹಾಗಾಗಿ ಒಳ್ಳೆಯವ್ರು ಸಿಗೋದು ಅಪರೂಪ, ಸಿಕ್ಕಿದ್ದಾರೆ ಅಂದ್ರೆ ಅದು ನಿಮ್ಮ ಭಾಗ್ಯ. ಅಂದ್ರೆ ಎರಡನೇ ವಿಧಾನ ಏನ್ ಹೇಳ್ತಾ ಇದ್ದೀರಿ ಅಂತಂದ್ರೆ, ನಮ್ಗೆ ಬೇರೆದವರು ಗೈಡೆನ್ಸ್ ಮಾಡಿದಾಗ, ಬೇರೆಯವರು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನಲ್ಲಿ ಹಾಕಿದಾಗ ಅದು ಎಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ ಅಂತ. ಅದು ಅಥೆಂಟಿಕ್ ಆಗಿ. ಸುಮ್ಮನೆ ಸಹಜವಾಗಿ ಹೇಳಿದ್ರೆ ಹೋಗೋದಿಲ್ಲ. ನಿನಗೆ ಗೊತ್ತಿರುತ್ತೆ, ನಿಮ್ಗೆ 6 ಸಬ್ಜೆಕ್ಟ್ ಇರುತ್ತೆ ಪ್ರತಿಯೊಬ್ಬರಿಗೂ ಓದುವಾಗ ಅಲ್ವಾ. 6 ಸಬ್ಜೆಕ್ಟ್ ನಲ್ಲಿ ನಿನಗೆ 1 ಸಬ್ಜೆಕ್ಟ್ ತುಂಬಾ ಇಷ್ಟ. ಯಾವುದು? ಇಂಗ್ಲಿಷ್. ಯಾಕೆ ಇಷ್ಟ ಆಯ್ತು? ಗೊತ್ತಿಲ್ಲ, ಅದು ಮೊದ್ಲಿಂದ ಹೆರಿಡಿಟ್ರಿ ಅನ್ಬೋದು. ಯಾಕಂದ್ರೆ ತಂದೆ ಆಗ್ಲಿ ಅಜ್ಜ ಆಗ್ಲಿ ಎಲ್ಲ ಇಂಗ್ಲಿಷ್ ಪ್ರೊಫೆಸರ್ಸ್. ನನಗೂ ಅಚಾನಕ್ ಆಗಿ ಇಂಗ್ಲಿಷ್ ಮೇಲೆ ಪ್ರೀತಿ ಬಂದಿತ್ತು. ಓಕೆ. ಇಂಗ್ಲಿಷ್ ಪಾಠ ಮಾಡುವಂತಹ ನಿನ್ಗೆ ಅವ್ರೆಲ್ಲರೂ ಇಷ್ಟ ಆಗ್ಬಿಡ್ತಿದ್ರು ನನ್ಗೆ. ಅದೊಂಥರ, ಯಾರೇ ಇಂಗ್ಲಿಷ್ ಪಾಠ ಮಾಡಿದ್ರು, ಅವ್ರು ಹೆಂಗೆ ಪಾಠ ಮಾಡಿದ್ರು ಎಲ್ಲರೂ ಇಷ್ಟ ಆಗ್ಬಿಡ್ತಿದ್ರು ನಂಗೆ. ಅಂದ್ರೆ ಆಲ್ರೆಡಿ ನಿನ್ನ ಒಳಗಿನ ಅವಚೇತನ ಮನಸ್ಸು ಸ್ವೀಕಾರ ಮಾಡ್ತಾ ಇದೆ. ಮತ್ತೆ ಇನ್ನೊಂದು, ನಾನು ಈಗಿನ ವಿದ್ಯಾರ್ಥಿಗಳಲ್ಲಿ ನೋಡ್ತೀನಲ್ವಾ, ಒಳ್ಳೆ ಶಿಕ್ಷಕರು ಚೆನ್ನಾಗಿ ಪ್ರೀತಿಯಿಂದ ಪಾಠ ಮಾಡೋರಿದ್ರೆ ಆ ಸಬ್ಜೆಕ್ಟ್ ಇವ್ರಿಗೆ ಪ್ರಿಯ ಆಗುತ್ತೆ. ಅಂದ್ರೆ ಆ ಶಿಕ್ಷಕನ ಮೇಲೂ ಹೋಗುತ್ತೆ ಸಬ್ಜೆಕ್ಟ್ ಪ್ರೀತಿ. ಈಗ ಒಂದು ಅರ್ಥಶಾಸ್ತ್ರ ಅಂತ ತಿಳ್ಕೊಳ್ಳೋಣ ಸಬ್ಜೆಕ್ಟ್, ಓಕೆ, ಡಿಗ್ರಿ ಪಾಠ ಮಾಡುವಂತವ್ರು ಸರಿ ಇಲ್ಲ, ಆದ್ರೆ ಅವರಿಗೆ ಆ ಸಬ್ಜೆಕ್ಟ್ ಇಷ್ಟ. ಕೊನೆಗೆ ಏನಾಗ್ಬಿಡ್ತದಂದ್ರೆ ಆ ಸಬ್ಜೆಕ್ಟೇ ಬೋರ್ ಆಗ್ಬಿಡುತ್ತೆ, ಯಾಕಂದ್ರೆ ಹೇಳೋರು ಚೆನ್ನಾಗಿರಲ್ಲ. ಅಂದ್ರೆ ನಮ್ಮ ಅವಚೇತನ ಮನಸ್ಸು ಹೇಳೋರನ್ನ ಗ್ರಹಣ ಮಾಡುತ್ತೆ. ಆಗ ಮನೇಲಿ ಹೋದಾಗ ಅವರು ಫೇಲ್ಯೂರ್ ಆಗೋದೇ ಆ ಸಬ್ಜೆಕ್ಟ್ ನಲ್ಲಿ. ಆ ಸಬ್ಜೆಕ್ಟ್ ತೆಗಿಬೇಕಂದ್ರೆ ಇಷ್ಟ ಇಲ್ಲ ಅವರಿಗೆ. ಆ ಪುಸ್ತಕ ತೆಗೆದ ತಕ್ಷಣ ಅವ್ರಿಗೆ ನೆನಪಿಗೆ ಯಾರು ಬರ್ತಾರೆ? ಅವ್ರ ಮಾಸ್ಟ್ರು. ಹಾಗಾಗಿ ಅದು ಇಂಟ್ರೆಸ್ಟ್ ಬರೋದಿಲ್ಲ ಅವರಿಗೆ. ಈಗ ಇನ್ನೊಂದು ಸಬ್ಜೆಕ್ಟ್, ಈಗ ಇಂಗ್ಲಿಷ್, ನಿನ್ಗೆ ಆ ಮಾಸ್ಟ್ರು ಚೆನ್ನಾಗಿದ್ದಾರೆ, ತುಂಬಾ ಬ್ಯೂಟಿಫುಲ್ ಆಗಿ ನಿನ್ಗೆ ಹೇಳ್ಕೊಡ್ತಾರೆ. ಏನಾದ್ರೂ ನೀನು ಸಮಸ್ಯೆಗಳಿದ್ರೆ, ಗೊಂದಲಗಳಿದ್ರೆ ನೀನು ಹೋದಾಗ ಸರಿಯಾದಂಥ ಮಾರ್ಗನೂ ಕೊಟ್ರು, ಅದ್ರಲ್ಲಿ ನೀನು ಪರ್ಫೆಕ್ಟ್ ಇದೀಯಾ, ಆದ್ರೂ ನೀನು ತಗೊಳೋದು ಯಾವುದು ಮತ್ತೆ ಪುಸ್ತಕನ ಮನೆಗೆ ಹೋದಾಗ? ಅದೇ ಇಂಗ್ಲಿಷೇ ತಗೊಂತೀಯ.
ಯಾಕಂದ್ರೆ ಅದು ನಿನ್ಗೆ ಇಷ್ಟ ಆಗುತ್ತೆ ಓದೋದಕ್ಕೆ. ಅಂದ್ರೆ ನನ್ನ ಅವಚೇತನ ಮನಸ್ಸಿಗೆ ಯಾವುದು ಇಷ್ಟ ಆಗ್ಬಿಡುತ್ತೆ ಅದು ಮತ್ತೆ ಅದನ್ನೇ ಗ್ರಹಣ ಮಾಡಕ್ಕೆ ಶುರುವಾಗುತ್ತೆ. ಯಾವುದನ್ನ ನಾವು ಬೇಡ ಅಂತ ಅವಚೇತನ ಮನಸ್ಸಿನಲ್ಲಿ ತೆಗೆದುಹಾಕ್ಬಿಟ್ಟಿರ್ತೀವಿ ಆಗ ಅದು ಮನಸ್ಸೇ ಬರುವುದಿಲ್ಲ. ಸೊ ಒಬ್ಬ ವಿದ್ಯಾರ್ಥಿ 6ನೇ ತರಗತಿ, ಆ ಸಣ್ಣ ಹುಡುಗ ಹಿಂದಿ ಟೀಚರ್ ಕಂಡ್ರೆ ಆಗಲ್ಲ, ಅವ್ರ ಕ್ಲಾಸಿಗೆ ಕುತ್ಕೊಳೋದಿಲ್ಲ, ಬರೀ 6ನೇ ತರಗತಿ. ಆ ಹುಡುಗ ಬಂದು ಮನೆಗೆ ಹೇಳ್ತಾನೆ, ನಾನು ಶಾಲೆಗೆ ಹೋಗಲ್ಲ. ಯಾಕೆ ಹೋಗಂಗಿಲ್ಲ? ಹಿಂದಿ ಟೀಚರ್ ಇರೋದ್ರಿಂದ ಹೋಗೋದಿಲ್ಲ ನಾನು. ಆ ಶಿಕ್ಷಕರು ನನ್ನ ಶಾಲೆಯಿಂದ ಹೋದ್ರೆ ನಾನು ಹೋಗ್ತೀನಿ. ಅಂದ್ರೆ ಅವನ ಒಳಗೆ ಅವಚೇತನ ಮನಸ್ಸಿನಲ್ಲಿ ಆಲ್ರೆಡಿ ಅವ್ರ ಬಗ್ಗೆ ಏನಾಗ್ಬಿಟ್ಟಿದೆ, ಈಗ ಒಂದು ನೆಗೆಟಿವ್ ಇಂಪ್ರೆಷನ್ ಫೀಡ್ ಆಗ್ಬಿಟ್ಟಿದೆ. ಹಾಗಾಗಿ ಆ ಮಾಸ್ಟ್ರು ಮನೆಗೆ ಬಂದು ಆ ಮಗುವಿಗೆ ಓಕೆ ನಾನು ಇನ್ ಮುಂದೆ ನೀನ್ ಬೈಯೋದಿಲ್ಲ, ನೀನ್ ಬಾ ಶಾಲೆಗೆ ಅಂತ ಹೇಳಿದ್ರು ನಾನ್ ಬರೋದಿಲ್ಲ ರೀ. ಆಲ್ರೆಡಿ ಅದು ಫೀಲ್ಡ್ ಆಗ್ಬಿಡ್ತು ನೋಡಿ. ಒಂದ್ಸರಿ ಫೀಲ್ಡ್ ಆದ್ಮೇಲೆ, ಅದರಲ್ಲೂ ಮಕ್ಕಳಲ್ಲಿ ಫೀಲ್ಡ್ ಆದ್ಮೇಲೆ ಹೊರಗಡೆ ತೆಗೆಯೋದಿದೆಯಲ್ಲ ಬಹಳ ಕಷ್ಟದ ಮಾತು. ಹಾಗಾಗಿ ಮಕ್ಕಳ ಜೊತೆಗೆ ಪ್ರೀತಿಯಿಂದ ಲಾ ಅಂಡ್ ಲವ್ ಎರಡೂ ಇರ್ಬೇಕು. ಬರೀ ಲಾ ಇದ್ರೆ ಸ್ವೀಕಾರ ಮಾಡಲ್ಲ ಆ ಮಕ್ಕಳು. ಯಾಕಂದ್ರೆ ತಾಯಿ, ವಿಶೇಷವಾಗಿ ತಂದೆಗಿಂತ ತಾಯಿ ಎರಡೂ ಕೊಡ್ತಾಳೆ. ಲಾ ಕೊಡ್ತಾಳೆ ಮತ್ತೆ ಲವ್ ಕೊಡ್ತಾಳೆ. ತಾಯಿ ಬೈದ್ರೆ ಆ ಮಕ್ಕಳು ಮನಸ್ಸಿಗೆ ಹಚ್ಕೊಳಂಗಿಲ್ಲ ನೋಡಿ. ಯಾಕಂದ್ರೆ ಅಲ್ಲಿ ಲವ್ ಇದೆ, ಪ್ರೀತಿ ಇದೆ, ಹೋಗ್ಲಿ ಬಿಡು ಅಮ್ಮ ಅಲ್ಲ ಅಂತ. ಹೀಗೆ ಶಿಕ್ಷಕರಲ್ಲೂ ಇವು ಎರಡೂ ಬೇಕಾಗುತ್ತೆ. ಮಕ್ಕಳ ಬೆಳವಣಿಗೆಗೆ ಅತಿ ಮುಖ್ಯವಾಗಿ ಬೇಕು. ಅವರ ಒಳಗಿನ ಅವಚೇತನ ಮನಸ್ಸಿನಲ್ಲಿ ನಾವು ಒಳ್ಳೆಯದನ್ನೇ ಹಾಕ್ತಾ ಹೋಗ್ಬೇಕು. ಸೊ ಅಥಾರಿಟಿಯಿಂದ ಅಥೆಂಟಿಕ್ ಆಗಿ ಬೇರೆಯವರು ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಏನಾದರೂ ಒಂದು ವಿಚಾರವನ್ನ ಹಾಕಿದ್ರೆ ಅದು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ರಿಸೀವ್ ಮಾಡುತ್ತೆ ಅಂತ ಹೇಳ್ತಾ ಇದ್ದೀರಿ. ಈಗ ನೀನು ಶಾಲೆಯಲ್ಲೆಲ್ಲ ಓದ್ ಬಂದಿದೀಯ, ನೀನ್ ಹೇಳಿದೀಯ ನನಗೆ ಇಂಗ್ಲಿಷ್ ಲೆಕ್ಚರ್ ಕಂಡ್ರೆ ಇಷ್ಟ. ಅವರು ನಿನ್ನ ಒಳಗಡೆ ಏನೇನ್ ಹಾಕಿದಾರಲ್ಲ ಅದೆಲ್ಲ ನೀನ್ ಸ್ವೀಕಾರ ಮಾಡಿದೀಯ. ನಿಜ ನಂಗೆ ಸ್ಟ್ಯಾಂಡರ್ಡ್ ಫಸ್ಟ್ ಇಂದ ಹಿಡ್ಕೊಂಡು ನಾನು MA ಕಲಿಯೋವರೆಗೂ ನಂಗೆ ಎಲ್ಲ ಇಂಗ್ಲಿಷ್ ಟೀಚರ್ಗಳದ್ದು ನನಗೆ ಫೇಸ್ ನೆನಪಿದೆ. ಅವ್ರು ಏನೇನು ಹೇಳಿರೋ ಕತೆ ಪಾಠ ಎಲ್ಲ ನೆನಪಿದೆ. ಒಂದೇ ಅಲ್ಲ, ನಿನ್ನ ಶ್ರೇಯಸ್ಸಿಗೆ ನೀನ್ ಈ ತರ ಓದು, ನೀನ್ ಈ ತರ ರೀಚ್ ಆಗ್ತೀಯ ಅಂತ ಅವ್ರು ಹೇಳಿದಾಗ್ಲೇ ನೀ ರೀಚ್ ಆಗಿರೋದು. ರೈಟ್. ನಿನ್ನ ಒಳಗಿನ ಅವಚೇತನ ಮನಸ್ಸಿಗೆ ಅವ್ರು ಏನ್ ಮಾಡಿದ್ರು ಅಂದ್ರೆ ಸ್ಟ್ರಾಂಗ್ ಆಗಿ ಅಥೆಂಟಿಕ್ ಆಗಿ ಹೇಳಿದ್ರು. ಅವಾಗ ಅದು ನಿಂದು ಸ್ವೀಕಾರ ಮಾಡಿತು. ನಾನು ಸಹಜವಾಗಿ ಡಿಗ್ರಿ ಬಂದಾಗ ಸ್ವಲ್ಪ ಸರ್ಸ್ದೆಲ್ಲ ಮಾತು ಕೇಳೋದಿಲ್ಲ ನೋಡಿ. ಅವ್ರು ಯಾಕಂದ್ರೆ ದೊಡ್ಡವರಾಗಿರ್ತಾರಲ್ವಾ. ಆದ್ರೆ ನೀನು ರೆಸ್ಪೆಕ್ಟ್ ಕೊಡುವಂತಹ ಲೆಕ್ಚರ್ಸ್ ಇದ್ರೆ ಅವ್ರು ನಿನಗೆ ಅಥೆಂಟಿಕ್ ಆಗಿ ಹೇಳಿರ್ತಾರೆ, ನೋಡು ಇದು ಬದುಕು ನಿನ್ನನ್ನ ಶ್ರೇಷ್ಠ ಮಟ್ಟಕ್ಕೆ ಒಯ್ಯುತ್ತದೆ, ನೀನು ಈ ಸಮಯದಲ್ಲಿ ತುಂಬಾ ಚಂಚಲ ಆಗಿ ಇರಬೇಡ, ನೀನು ಇಷ್ಟು ಸ್ಕೋರ್ ಅನ್ನ ಮಾಡ್ಲೇಬೇಕು ಅಂದಾಗ ನೀನು ಚಂಚಲೆ ಆಗಿದ್ರೂ ಸಹ ಅದನ್ನ ಬಿಟ್ಟು ಸರ್ ಹೇಳಿದ್ದಾರೆ, ಅವಚೇತನ ಮನಸ್ಸು ನಿನಗೆ ಬಾರಿ ಬಾರಿ ಹೇಳುತ್ತೆ, ಇಲ್ಲ ನೀನು ಈ ತರ ರೀಚ್ ಆಗ್ಬೇಕು ಅಂತ. ಅವಾಗ ನೀನು ಡೆವಲಪ್ಮೆಂಟ್ ಆಗ್ತೀಯ. ಇನ್ನೊಂದೇನಾಗತ್ತೆ ಅಕ್ಕೋರೆ ಅಂತಂದ್ರೆ, ನಾವು ಇಷ್ಟಪಡೋ ಟೀಚರ್ ಆಗಲಿ, ಗುರು ಆಗಲಿ, ಫ್ರೆಂಡ್ ಆಗಿರ್ಬೋದು, ಅವ್ರು ನಮಗೊಂದು ಅಥಾರಿಟಿಯಿಂದ ಹೇಳಿದಾಗ, ನಮ್ಮ ಮೇಲೆ ವಿಶ್ವಾಸ ಇಟ್ಟಾಗ, ನಮ್ಮ ಒಂದು ಕೆಪಾಸಿಟಿ ನಮಗೆ ಗೊತ್ತಿರೋದಿಲ್ಲ. ಅದೊಂದು ಅಯ್ಯೋ ನಮ್ಮ ಟೀಚರ್ ನಮ್ಗೆ ಇಷ್ಟು ವಿಶ್ವಾಸ ಪಡ್ತಾ ಇದ್ದಾರಲ್ಲ, ನಮ್ಮ ಮೇಲೆ ಇಷ್ಟು ವಿಶ್ವಾಸ ಇಟ್ಟಿದ್ದಾರಲ್ಲ, ನಾನು ಆ ಗುರಿ ಮುಟ್ಲೇಬೇಕು ಅನ್ನೋದೊಂದು ಶುರು ಆಗ್ಬಿಡುತ್ತೆ. ಆ ಥರ ರೀಚ್ ಆದವರೇ ತುಂಬಾ ಜನ ಕೊನೆವರೆಗೂ ಗುರುಗಳನ್ನ ಮರೆಯೋದಿಲ್ಲ ನೋಡಿ. ಏಕೆಂದ್ರೆ ಗುರುವಿನ ಕೆಪಾಸಿಟಿನೇ ಹಾಗೆ. ವಿದ್ಯಾರ್ಥಿಗಳಲ್ಲಿ ಯಾವ ಶಕ್ತಿ ಇದೆ ಅನ್ನೋದನ್ನ ಗುರ್ತಿಸಿ ಹೊರಗೆ ತೆಗೆಯೋದು ಗುರುವಿನ ಕೆಲಸ. ಅದು ರೈಟ್. ನೀನ್ ಈ ತರ ಇದೀಯಾ, ನಿನ್ನಲ್ಲಿ ಕೆಪಾಸಿಟಿ ಇದೆ, ನೀನ್ ಮಾಡ್ತೀಯಾ ಅಂತ ಅವಾಗ್ಲೇ ಅವ್ರು ಗುರುಗಳಾಗೋದು. ಇಷ್ಟೊತ್ತು ತುಂಬಾ ಸುಂದರವಾಗಿ ಅವಚೇತನ ಮನಸ್ಸಿನ ಬಗ್ಗೆ ಹೇಳ್ಕೊಟ್ರಿ. ತುಂಬಾ ಚೆನ್ನಾಗಿರೋ ಎಕ್ಸಾಂಪಲ್ಸ್ ಕೊಟ್ರಿ. ತಮಗೆ ತುಂಬ ಹೃದಯ ಧನ್ಯವಾದಗಳು. ಓಂ ಶಾಂತಿ. ವೀಕ್ಷಕರೇ, ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ನಾವು ಒಳ್ಳೆಯ ವಿಚಾರಗಳನ್ನು ಹಾಕೋಬೇಕಾದ್ರೆ ಮೊದಲೇದು ಲಾಜಿಕ್ ಆಗಿ ವಿಚಾರಗಳನ್ನು ಹಾಕೊಳ್ಳೋಣ.
ಎರಡನೇದಾಗಿ ಇವತ್ತು ಅಕ್ಕೋರು ತಿಳಿಸ್ಕೊಟ್ರು, ಒಬ್ಬರ ಅಥಾರಿಟಿ ಅಥೆಂಟಿಸಿಟಿಯಿಂದ ಹೇಳುವಂಥ ಒಬ್ಬರನ್ನು ಗುರುಗಳನ್ನು ಮಾಡಿಕೊಳ್ಳೋಣ. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ